ಕೇಳಿ ಆ ಕವಿಗಳೇ ರಾಮರಸವನ್ನು ಕುಡಿದು ತಲೆ ಸುತ್ತಿ ಕೆಳಗೆ ಬಿದ್ದುಬಿಡಬೇಕು. ಕಾವ್ಯ, ಹೌದು, ಕವಿಗಳೆಂದರೆ ಸುಮ್ಮನೆ ಅಲ್ಲ, ಪದಗಳ ಜೋಡಣೆ ಎಲ್ಲರಿಗೂ ಬರುವುದಿಲ್ಲ. ಪ್ರತಿಯೊಬ್ಬ ಕವಿನು ಪ್ರೀತಿ ಮಾಡಿ ಮೋಸ ಹೋದಾಗಲೇ ಮಾತ್ರ ಕವಿಯಾಗಲು ಸಾಧ್ಯ. ಸರಿ ರಾಕೇಶ್, ಅಂದ ಹಾಗೆ ಆ ನಿಮ್ಮ ಫ್ಯಾಕ್ಟರಿ ವಿಷಯ ಏನಾಯಿತು? ಓ, ಆ ವಿಷಯನಾ? ಆ ಪಾಪಿಯ ಕೆಲಸಕ್ಕೆ ನಾನು ರಾಜೀನಾಮೆ ನೀಡಿದ್ದೇನೆ. ಆ ರಣಧೀರನ ಪ್ರತಿ ಆಸ್ತಿ ವಿವರ ಮಗಧೀರನಿಗೆ ತಿಳಿಸಿ ಅವನ ಆಸ್ತಿಯಲ್ಲಿ ಪಾಲು ಕೊಡಿಸ್ತೇನೆ. ಆಯ್ತು ರಾಕೇಶ್, ನಾನಿನ್ನು ಹೊರಡ್ತೀನಿ. ಬಾಯ್. ನಿನ್ನಂತ ಸುಂದರವಾದ ಹುಡುಗಿಯರಿಗೆ ಮಳೆಯನಿಯ ಜೊತೆ ಕುಣಿದಾಡಲು ಇಷ್ಟ. ಈಗ ನೀನು ಸುಮ್ಮನೆ ಕುಣಿದಾದ ಹೊರಟರೆ ಆ ಮಳೆಯನಿಗೂ ಕಷ್ಟ. ಕಮಾನ್ ಡಾರ್ಲಿಂಗ್, ಕಮಾನ್.